ಮೈಸೂರು ಜಿಲ್ಲೆಯ ಪುಟ್ಟ ಊರಿನಲ್ಲಿದ್ದ ಇಡ್ಲಿ ರಮೇಶನ ಹೋಟೆಲು ಇಡೀ ಊರಿಗೆ ಪ್ರಸಿದ್ಧವಾಗಿತ್ತು. ಅವನು ಮಾಡುವ ಬಿಸಿ ಬಿಸಿ ಇಡ್ಲಿಗಳು, ಮಧುರವಾದ ಸಾಂಬಾರು, ಸುಕ್ಕಿನ ಚಟ್ನಿ ಊರಿನ ಜನರ ಹೃದಯದಲ್ಲಿ ಹಾಸು ಹೊಕ್ಕಿತ್ತು. ಆದರೆ ರಮೇಶನಿಗೆ ಈ ಹೋಟೆಲು ಇಷ್ಟವಾಗಿರಲಿಲ್ಲ. ಅವನಿಗೆ ಹೊಟ್ಟೆಗೆ ತಿನಿಸು ಮಾಡುವುದು ಮಾತ್ರವಲ್ಲ, ಹೃದಯದ ತೃಪ್ತಿಯನ್ನು ನೀಡುವುದು ಮುಖ್ಯವಾಗಿತ್ತು. ಆದರೆ ರಮೇಶನ ಹೋಟೆಲು ಎಲ್ಲರಿಗಿಂತ ಭಿನ್ನವಾಗಿತ್ತು. ಹೋಟೆಲಿನಲ್ಲಿ ಯಾವುದೇ ಜಗಳ, ಚರ್ಚೆ ಏನೂ ಇಲ್ಲ. ಪ್ರತಿಯೊಬ್ಬ ಗ್ರಾಹಕರಿಗೆ ಕೂಡ ಅದೇ ರೀತಿ ಆತ್ಮೀಯತೆಯಿಂದ ಸೇವೆಯನ್ನು ನೀಡುವುದು ಅವನ ಶ್ರದ್ಧೆಯಾಗಿತ್ತು. ಬೆಳಿಗ್ಗೆ 6 ಗಂಟೆಗೆ ರಮೇಶ್ ಬಾಗಿಲು ತೆರೆಯುತ್ತಾನೆ. ಅವನ ಮೊದಲ ಗ್ರಾಹಕರು ಕೃಷ್ಣಪ್ಪ ಅಂತ. ಕೃಷ್ಣಪ್ಪ ಹೋಟೆಲಿನ ಮೊದಲ ಇಡ್ಲಿ ತಿನ್ನುವವನು. ಪ್ರತಿದಿನವೂ ಅವನ ಸಣ್ಣ ಬೇಡಿಕೆ, ಇನ್ನೂ 2 ಇಡ್ಲಿ ರಮೇಶಣ್ಣ, ಚಟ್ನಿ ಕೊಂಚ ತಂಪಾಗಲಿ ಎಂದು ಕೇಳುತ್ತಾನೆ. ಒಂದು ದಿನ ರಮೇಶನ ಹೋಟೆಲಿಗೆ ಹೊಸ ಕಸ್ಟಮರ್ ಬಂದಿದ್ದರು. ಅವನ ಹೆಸರು ಶಂಭು. ಸ್ಥಳೀಯ ಕಾರ್ಮಿಕನಾಗಿದ್ದ. ಮೊದಲ ಬಾರಿಗೆ ಶಂಭು ರಮೇಶನ ಹೋಟೆಲಿಗೆ ಬಂದು ಇಡ್ಲಿ ತಿಂದ. ಅಣ್ಣ, ಈ ಇಡ್ಲಿ, ಈ ಸಾಂಬಾರು, ಈ ಚಟ್ನಿ, ಇದು ಸ್ವರ್ಗ ಅಣ್ಣ. ಇಷ್ಟು ರುಚಿ ನನಗೆ ಇನ್ನೂ ಎಲ್ಲೂ ಇಲ್ಲ ಎಂದು ಶಂಭು ಅಚ್ಚರಿಯಿಂದ ಹೇಳಿದ. ಆದರೆ ದಿನಗಳು ಬದಲಾಗತೊಡಗಿದವು. ಅನೇಕ ಸುಂದರವಾದ ಹೋಟೆಲುಗಳು ಬೆಳೆಯತೊಡಗಿದವು. ಟಿವಿ, ರೇಡಿಯೋ ಬೋರ್ಡುಗಳ ಎಲ್ಲ ಜಾಗಗಳಲ್ಲಿ ಆ ಹೋಟೆಲಿನ ರಿಯಾಯಿತಿ ಮತ್ತು ವೈಶಿಷ್ಟ್ಯವನ್ನು ಪ್ರಕಟಿಸಿದರು. ಹಳೆಯದಾದ ರಮೇಶನ ಹೋಟೆಲು ಹತ್ತಿರ ಯಾವ ರೀತಿಯ ಆಕರ್ಷಣೆ ಇಲ್ಲ. ಜನರು ಬರುವುದನ್ನು ಕಡಿಮೆ ಮಾಡಿದರು. ಈಗ ರಮೇಶ್ ಕಷ್ಟದಲ್ಲಿದ್ದ. ಅವನ ಮನುಷ್ಯರು ನಿರಾಶೆಯಿಂದ ಹೋಟೆಲಿನಲ್ಲಿ ಕೆಲಸ ಮಾಡುತ್ತಿದ್ದರು. ಪ್ರತಿದಿನವೂ ಹೋಟೆಲಿಗೆ ಬರುವ ಗ್ರಾಹಕರ ಸಂಖ್ಯೆಯೂ ಕಡಿಮೆಯಾಗುತ್ತಿತ್ತು. ಅದು ರಮೇಶ್ನನ್ನು ಆರ್ಥಿಕ ಕಷ್ಟಗಳತ್ತ ಒಯ್ಯತೊಡಗಿತು. ಆದರೆ ರಮೇಶ್ ಹೋರಾಟವನ್ನು ನಿಲ್ಲಿಸಲಿಲ್ಲ. ಅವರು ತಮ್ಮ ಗ್ರಾಹಕರ ಜೊತೆ ಮಾತನಾಡುವುದನ್ನು ಬಿಟ್ಟುಬಿಟ್ಟಿಲ್ಲ. ಒಂದು ದಿನ ಕೃಷ್ಣಪ್ಪ ಬಂದು ಹೇಳಿದ, ಅಣ್ಣ, ಹೋಟೆಲನ್ನು ಮುಚ್ಚಬೇಡಿ. ನೀವು ಮಾಡಿದ ಇಡ್ಲಿ ಇಲ್ಲದೆ ನಾವು ಇಲ್ಲ. ಹೊಸ ಹೋಟೆಲುಗಳು ಬಂದರೂ ನೀವು ಮಾಡಿದ ಇಡ್ಲಿಗೆ ಯಾವುದೇ ಹೋಲಿಕೆ ಇಲ್ಲ. ಆದರೆ ರಮೇಶನಿಗೆ ಅವನ ಹೋಟೆಲನ್ನು ಮುಚ್ಚುವ ಆಲೋಚನೆ ಬಂದಿತು. ನಂತರ ರಮೇಶ್ ತನ್ನ ಹೋಟೆಲಿಗೆ ಹೊಸ ತಂತ್ರವನ್ನು ಅಳವಡಿಸಲು ನಿರ್ಧರಿಸಿದರು. ಇದರಿಂದ 1 ವಾರದ ನಂತರ ಹೋಟೆಲು ತುಂಬಾ ಜನಾಕರ್ಷಣೆ ಹೊಂದಿತು. ಶಂಭು ಮತ್ತೆ ಹೋಟೆಲಿಗೆ ಬಂದು ತನ್ನ ಆಪ್ತ ಸ್ನೇಹಿತನಿಗೆ ಈ ಹೋಟೆಲಿನ ಕುರಿತು ಹೇಳಿದ. ನೀನು ಏನೋ ನೋಡುತ್ತಿದ್ದೀಯ. ರಮೇಶನ ಹೋಟೆಲು ಮತ್ತೆ ಹೊಸ ರೀತಿ ಹೊಳೆಯುತ್ತಿದೆ. ಅಲ್ಲಿನ ಇಡ್ಲಿ, ಸಾಂಬಾರು, ಚಟ್ನಿ ಎಲ್ಲವನ್ನು ಮತ್ತೆ ತಿನ್ನಲು ಬಾ. ಹೆಚ್ಚಿನ ಜನರು ಬರತೊಡಗಿದರು. ನಂತರ ಗ್ರಾಮಸ್ಥರು ಮತ್ತೆ ರಮೇಶನ ಹೋಟೆಲಿಗೆ ಬಂದು ಹೋಗುತ್ತಿದ್ದರು. ಆ ಖುಷಿಯ ದಿನ. ರಮೇಶ್ ಬೆಳಿಗ್ಗೆ 6 ಗಂಟೆಗೆ ಬಾಗಿಲು ತೆರೆದ. ಮುಂಜಾನೆಯ ತಾಜಾ ಗಾಳಿಯಲ್ಲಿ ಕಾಫಿಯ ವಾಸನೆ ಶಬ್ದವು ಹೊಸ ಭಾವನೆಯ ಪ್ರೇರಣೆಯಂತೆ ಅವನೊಳಗೆ ತುಂಬಿತು. ಇದು ರಮೇಶನ ಹೋಟೆಲು. ಅದು ಮತ್ತೆ ತನ್ನ ಸೊಬಗು ಪಡೆದುಕೊಂಡಿತು. ಅವನು ಪುನಃ ಅವನ ತೃಪ್ತಿದಾಯಕ ಜೀವನವನ್ನು ಕಂಡುಹಿಡಿದನು. ಹಣ ಮುಖ್ಯ ಅಲ್ಲ, ಆದರೆ ಮನಸ್ಸಿನಲ್ಲಿ ತೃಪ್ತಿ ಬೇಕು ಎಂಬುದು ಅವನಿಗೆ ಇನ್ನೂ ದೃಢವಾಯಿತು.